ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಭೂ ಪರಿವರ್ತನೆ ಈಗ ಮತ್ತಷ್ಟು ಸರಳ. ಕರ್ನಾಟಕ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರದ ಅಪ್ಡೇಟ್ಸ್ ಏನು ನೋಡೋಣ ಬನ್ನಿ. ಕರ್ನಾಟಕ ಸರ್ಕಾರವು ಭೂ ಪರಿವರ್ತನೆಗೆ ಈ ಪ್ರಕ್ರಿಯೆ ಏನಿದೆ ಅದನ್ನ ಸರಳೀಕರಣ ಮಾಡಿದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕರ್ನಾಟಕ ಭೂ ಕಂದಾಯ ಕಾಯ್ದೆ ಏನಿದೆ 1964 ತಿದ್ದುಪಡಿಗೆ ಡಿಸೆಂಬರ್ 23 ಅಂದ್ರೆ ಇದೇ 23 ಡಿಸೆಂಬರ್ 23 ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ ಅಂದ್ರೆ 1964 ಕಲಂ 95 ತಿದ್ದುಪಡಿಗೆ ಹೊರಡಿಸಲಾಗಿರುವ ಅಧಿಸೂಚನೆಯಲ್ಲಿ ಸೇರಿಸಿರುವ ಕಳೆದ 2-3 ವರ್ಷಗಳಿಂದ ಒಂದು ತರಲಾದ ಕಾನೂನಿನ ತಿದ್ದುಪಡಿಗಳನ್ನ ಸಂವಾದೀಯವಾಗಿ ಈ ಕೆಲ ನಿಯಮಗಳನ್ನ ರಚಿಸಲಾಗಿದೆ ಅಂತ ಸ್ವತಃ ಕರ್ನಾಟಕ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಕಂದಾಯ ಇಲಾಖೆ ಹೇಳಿದೆ. ಕಳೆದ 2 ವರ್ಷದಲ್ಲಿ ಭೂ ಕಂದಾಯ ಕಾಯ್ದೆ 1964 ವಿವಿಧ ಕಲಂಗಳಿಗೆ ತಿದ್ದುಪಡಿ ತಂದು ಕರ್ನಾಟಕ ರಾಜ್ಯದಲ್ಲಿ ಪ್ರಗತಿ ಪಥದತ್ತ ಹಾಗೂ ಸಾರ್ವಜನಿಕರಿಗೆ ಜನಸ್ನೇಹಿ ಆಡಳಿತಕ್ಕೆ ನಾಂದಿ ಆಡಲು ಪ್ರಯತ್ನಿಸಲಾಗಿದೆ. 47 ಕಲಂಗಳಿಗೆ 9 ತಿದ್ದುಪಡಿ ತರಲಾಗಿದೆ ಅಂತ ಹೇಳಲಾಗಿದೆ. ಓಕೆನಾ? ಒಟ್ಟಾರೆ ಏನಿದು ತಿದ್ದುಪಡಿಗಳು, ಏನು ಸರಳೀಕರಣವಾಗಿದೆ. ಈ ಭೂ ಪರಿವರ್ತನೆಯನ್ನು ಸರಳೀಕೃತವಾಗಿ ಒಂದು ಪ್ರಕ್ರಿಯೆಗೊಳಪಡಿಸಿ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಸಾಗಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಹಾಗೂ ಬಂಡವಾಳ ಹೂಡಿಕೆಗೆ ಹೂಡಿಕೆದಾರರ ಸ್ನೇಹಿಯಾಗಿರಬೇಕು. ಖರೀದಿಸಲಾದ ಭೂಮಿಗೆ ಒಂದು ಭೂ ಪರಿವರ್ತನೆ ನೀಡಲು ತಿದ್ದುಪಡಿ ತರಲಾಗಿದೆ. ಅಂದ್ರೆ ಏನಾಗೋದು, ಮೊದಲೆಲ್ಲ ಭೂಮಿನ ಪರ್ಚೇಸ್ ಮಾಡೋರು ಅದನ್ನ ಕನ್ವರ್ಷನ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಿದ್ರು. ಏನು ಒಂದು ಅಭಿವೃದ್ಧಿ ಅಂದ್ರೆ ಬಂಡವಾಳ ಹೂಡಿಕೆದಾರರಿಗೆ ಆದಷ್ಟು ನಾವು ಸರಳೀಕರಣ ಮಾಡ್ಕೊಡ್ಬೇಕು ಅನ್ನೋದು ಸರ್ಕಾರದ ಮೂಲ ಉದ್ದೇಶ ಆಗಿದೆ. ಹಾಗೆ ಈ ಒಂದು ಬಳಿಕ ಸಮಗ್ರ ತಿದ್ದುಪಡಿ ತಂದಿರುವುದು ಇದೇ ಮೊದಲು. ಅಂದ್ರೆ ನೀವು ಮುಂಚೆ ನೋಡೋದಾದ್ರೆ 1974 ದೇವರಾಜು ಅರಸು ಭೂ ಸುಧಾರಣೆ ಕಾಯ್ದೆ 1961ಕ್ಕೆ 145 ಕಡೆ ತಿದ್ದುಪಡಿ ತಂದು ಕಾನೂನಿಗೆ ಒಂದು ಸ್ವಾತಂತ್ರ್ಯ ನೀಡಿದ್ದು. ಅದಾದ ಬಳಿಕ ಸಮಗ್ರ ತಿದ್ದುಪಡಿ ತಂದಿರುವುದು ಇದೇ ಮೊದಲು ಅಂತ ಸರ್ಕಾರ ಹೇಳಿದೆ. ಈ ತಿದ್ದುಪಡಿ ಮೂಲಕ ಕಂದಾಯ ಒಂದು ಪಾರದರ್ಶಕವಾಗಿ ನಿಯಮಬದ್ಧವಾಗಿ ನಡೆಸಲು ಹಾಗೂ ಸಾರ್ವಜನಿಕರಿಗೆ ಒಂದು ಸರಳ ಸುಲಲಿತ ನ್ಯಾಯದಾನ ನೀಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಅಂತ ಅವರು ತಿಳಿಸಿದ್ದಾರೆ. ಹಾಗಾದ್ರೆ ಈ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ತಿದ್ದುಪಡಿಗೆ ಡಿಸೆಂಬರ್ 23 ಒಂದು ಅಂತಿಮ ಒಂದು ಅಧಿಸೂಚನೆ ಹೊರಡಿಸಲಾಗಿದೆ. ಏನಿರ್ಬೋದು, ಇನ್ ಮುಂದೆ ಯಾವೆಲ್ಲ ಒಂದು ಸರಳೀಕರಣ ಆಗುತ್ತೆ ನೋಡೋಣ ಬನ್ನಿ. ಮಾಸ್ಟರ್ ಪ್ಲಾನ್ ಪ್ರಕಾರ ಭೂ ಬಳಕೆಗೆ ಪರಿವರ್ತನೆ ಅಂದ್ರೆ ಮೊದಲೆಲ್ಲ ಏನಿತ್ತು, ಒಂದು ಮಾಸ್ಟರ್ ಪ್ರಕಾರ ಭೂ ಬಳಕೆಗೆ ಪರಿವರ್ತನೆ ಅವಶ್ಯಕತೆ ಏನಿತ್ತು ಅದನ್ನ ತೆಗೆದುಹಾಕಲಾಗಿದೆ. ಇಂತಹ ಪ್ರಕರಣಗಳಲ್ಲಿ ನೇರವಾಗಿ ಪ್ಲಾನ್ ಅಪ್ರೂವಲ್ಗೆ ಹೋಗಬಹುದು ಅಂತ ತಿಳಿಸಿದ್ದಾರೆ. ಹಾಗೆ ಮಾಸ್ಟರ್ ಪ್ಲಾನ್ ಹೊರಗಿನ ಹಾಗೂ ಪರಿಭಾವಿತ ಭೂ ಪರಿವರ್ತನೆ ಅಂದ್ರೆ ಡೀಮ್ ಕನ್ವರ್ಷನ್ ಏನಿದೆ, ಈ ಹಿಂದೆ 3-4 ತಿಂಗಳು ಸಮಯ ತೆಗೆದುಕೊಳ್ತಿತ್ತು ಅದು ಕನ್ವರ್ಷನ್ ಆಗೋದಕ್ಕೆ. ಅದನ್ನ ಪ್ರಸ್ತುತ 30 ದಿನಗಳಿಗೆ ಇಳಿಸಿದ್ದಾರೆ, ಕಡ್ಡಾಯಗೊಳಿಸಿದ್ದಾರೆ. 30 ದಿನದಲ್ಲಿ ಕನ್ವರ್ಷನ್ ಆಗ್ಲೇಬೇಕು. ಇನ್ನು ಪರಿವರ್ತನೆಗೆ ಈ ಲ್ಯಾಂಡ್ ಕನ್ವರ್ಷನ್ ಪರಿವರ್ತನೆ ಏನಿದೆ ಅದನ್ನ ಆಗೋದಕ್ಕೆ ಆನ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಜಿಲ್ಲಾಧಿಕಾರಿಗಳು ಒಂದು 30 ದಿನಗಳ ಒಳಗಾಗಿ ಸಂಬಂಧಿತ ಯಾವುದೇ ಇಲಾಖೆಯ ಜೊತೆಗೆ ಚರ್ಚಿಸಿ ಈ ಒಂದು ಭೂ ಪರಿವರ್ತನೆಗೆ ಅವಕಾಶ ನೀಡಬೇಕು ಅಥವಾ ತಿರಸ್ಕರಿಸಬೇಕು. ಇನ್ ಕೇಸ್ 30 ದಿನಗಳ ಒಳಗಾಗಿ ಏನಾದ್ರೂ ಜಿಲ್ಲಾಧಿಕಾರಿಗಳು ಯಾವ ನಿರ್ಧಾರದೂ ತೆಗೆದುಕೊಳ್ಳಿಲ್ಲ, ಅವರು ಅದನ್ನ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಸ್ವಯಂ ಚಾಲಿತ ಅಂದ್ರೆ ಆಟೋಮೆಟಿಕ್ ಆಗಿ ಭೂ ಪರಿವರ್ತನೆ ಒಂದು ಅವಕಾಶ ಲಭ್ಯವಾಗುತ್ತೆ. ಇನ್ನು ಸಣ್ಣ ಕೈಗಾರಿಕೆಗಳು 2 ಎಕರೆವರೆಗೆ ಕೈಗಾರಿಕಾ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡೋದೇ ಅಗತ್ಯ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಓಕೆನಾ? ಹಾಗೆ ಈ ಒಂದು ಭೂ ಪರಿವರ್ತನೆಗೆ ಸಂಬಂಧಿಸಿದಂತ ವಿಚಾರಗಳಲ್ಲಿ ಒಂದು ಸರಳೀಕರಣ ಮಾಡಿದ್ದಾರೆ. ಓಕೆನಾ? ಇನ್ನು RCCMS ಸೇರಿ ಇದರ ಮುಖಾಂತರ ಆದೇಶಗಳನ್ನ ನೀಡುವುದು. ಹಾಗೆ ಈಗ ಈ ಕಂದಾಯ ನ್ಯಾಯಾಲಯಗಳನ್ನ ಆನ್ಲೈನ್ ಮುಖಾಂತರ ನಡೆಸಲು ಕಾನೂನು ತರಲಾಗಿದೆ. ಕೋರ್ಟ್ ಹೋಗ್ಬೇಕು ಅಂತ ಇಲ್ಲ. ಆನ್ಲೈನ್ ಅಂದ್ರೆ ಈ ವಾದ ಪ್ರತಿವಾದಗಳು ಕಚೇರಿಗಳಿಗೆ ಸುತ್ತುವುದರ ಬದಲಿಗೆ ಅವರು ಆನ್ಲೈನ್ ಮುಖಾಂತರನೇ ನ್ಯಾಯಾಲಯಗಳ ಒಂದು ಕಲಾಪಗಳಿಗೆ ಭಾಗವಹಿಸಬಹುದು. ಓಕೆನಾ? ಅದೇ ರೀತಿ ಭೂ ಸುರಕ್ಷಾ ಯೋಜನೆಗೆ ಈಗ ಕಾನೂನು ಬಲ ಒದಗಿಸಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಓಕೆನಾ? ಒಟ್ಟಾರೆ ಹಾಗೆ ಇಂಧನ ಇಲಾಖೆಗೆ ಅನುಮತಿ ಪಡೆದಿದ್ದರೆ ಸಾಕು, ಏನಾದ್ರೂ ನೀವು ಇಂಧನ ಯೋಜನಾ ಘಟಕ ಸ್ಥಾಪಿಸೋದಕ್ಕೆ ಭೂ ಪರಿವರ್ತನೆ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಒಟ್ಟಾರೆ ಈ 3-4 ತಿಂಗಳು ನಡೆಯೋ ಏನ್ ಪ್ರೋಸೆಸ್ ಅದನ್ನ 30 ದಿನಕ್ಕೆ ಸರ್ಕಾರ ಇಳಿಸ್ತಾ ಇದ್ದಾರೆ. ಇದರಿಂದ ಯಾರೆಲ್ಲ ಒಂದು ಬಂಡವಾಳ ಹೂಡ್ತಾರೆ ಅವರಿಗೆ ಒಂದು ಅತ್ಯಮೂಲ್ಯ ಒಂದು ಕಾನೂನು ಅಂತಾನೆ ಹೇಳ್ಬೋದು. ಓಕೆನಾ? ಇದು ಒಂದು ಲೇಟೆಸ್ಟ್ ಮಾಹಿತಿ ಆಗಿದೆ. ಒಂದು ಲ್ಯಾಂಡ್ ಕನ್ವರ್ಷನ್ ಅಲ್ಲಿ ನಾನು ಹೇಳಿದಂಗೆ ದೇವರಾಜು ಅರಸು ಕಾಲದಲ್ಲಿ ಒಂದು ಬಿಗ್ ಚೇಂಜಸ್ ಆಗಿದ್ದು, ಅದಾದ ನಂತರ ಇವಾಗ ಈ ಒಂದು ಚೇಂಜಸ್ ನೋಡಬಹುದು ನೀವು. ಓಕೆನಾ? ಇದು ಒಂದು ಲೇಟೆಸ್ಟ್ ಅಪ್ಡೇಟ್. ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.